ಹಾಯ್ ನಮಸ್ಕಾರ. ನಾನಿವತ್ತು ಒಂದು ಸ್ಪೆಷಲ್ ಅವರೆಕಾಳು ಚಿಕನ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಹಸಿ ಅವರೆಕಾಳು ಸಿಗುತ್ತೆ. ಅದ್ರ ಜೊತೆ ಚಿಕನ್ ಮತ್ತೆ ಕೈಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸಖತ್ ಈಸಿ ರೆಸಿಪಿ. ಇದಕ್ಕೆ 1 ಹೋಳು ತೆಂಗಿನಕಾಯಿ, 3 ಈರುಳ್ಳಿ ಮತ್ತೆ ಮಟನ್ ಸಾಂಬಾರ್ ಪುಡಿ, ಸ್ವಲ್ಪ ಎಣ್ಣೆ, ಉಪ್ಪು, ಇಷ್ಟೇ ಐಟಮ್ ಬೇಕಾಗಿರೋದು. ಚಿಕನ್ ಜೊತೆ ಅವರೆಕಾಳನ್ನ ನೀಟಾಗಿ ನೀರೆಲ್ಲ ಸುಂಡೋ ತರ ಬೇಯಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಂಡು ಅದಕ್ಕೊಂದ್ 2 ರಿಂದ 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ತರ ಇದನ್ನ ಅವರೆಕಾಳು ಮತ್ತೆ ಚಿಕನ್ ಅಲ್ಲಿ ನೀರು ಸುಂಡಿದ ತಕ್ಷಣ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ. 3 ಸ್ಪೂನ್ ಅಷ್ಟು ಹಾಕ್ಬೇಕಾಗುತ್ತೆ. ಇಲ್ಲಿ 5 ರಿಂದ 10 ನಿಮಿಷ ನೀಟಾಗಿ ಬೇಯಿಸಿದ್ರೆ ಅವರೆಕಾಳು ಚಿಕನ್ ರೆಡಿ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನೋಡ್ಕೊಂಡು ಮಾಡಿ. ಅಡಿಗೆ ಬರ್ದೇ ಇರೋರು ಸಹ ಈ ರೆಸಿಪಿನ ಮಾಡ್ಬೋದು. ಮತ್ತೆ ಚೆನ್ನಾಗೂ ಇರುತ್ತೆ. ದೋಸೆ, ಇಡ್ಲಿ, ವೈಟ್ ರೈಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಅವರೆಕಾಳು ಸೀಸನ್ ಇರ್ಬೇಕಾದ್ರೇನೆ ಈ ಡಿಶ್ ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.